ತಾನು ಮದುವೆಯಾಗುವ ಹುಡುಗಿಯಲ್ಲಿ ಹುಡುಗರು ನಿರೀಕ್ಷಿಸಬೇಕಾದ ಗುಣಗಳು ಯಾವುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮದುವೆಯಾಗುವ ಸಂದರ್ಭದಲ್ಲಿ ತನ್ನ ಬಾಳ ಸಂಗಾತಿಯ ಬಗ್ಗೆ ಕೆಲವು ನಿರೀಕ್ಷೆಗಳನ್ನು ಯುವಕರು ಹೊಂದೋದು ಸರ್ವೇ ಸಾಮಾನ್ಯ. ಆದರೆ ನೀವು ಆಯ್ಕೆ ಮಾಡಿಕೊಳ್ಳುವ ಬಾಳ ಸಂಗಾತಿಯಲ್ಲಿ ನಿಜವಾಗಿಯೂ ನೀವು ಯಾವೆಲ್ಲ ಗುಣಗಳನ್ನು ನಿರೀಕ್ಷಿಸಬೇಕು ಎನ್ನುವುದಕ್ಕೆ ಮಾಹಿತಿ ಇಲ್ಲಿದೆ. ಮದುವೆಯ ಬಂಧ ಎನ್ನುವುದು 7 ಜನ್ಮದ ನಂಟು ಎಂದು ಹಿರಿಯರು ಹೇಳುತ್ತಾರೆ. ತಾನು ಮದುವೆಯಾಗುವ ಹುಡುಗಿ ಹೀಗೇ ಇರಬೇಕು ಎಂಬ ಆಸೆ ಬಹುತೇಕ ಯುವಕರಿಗೆ ಇರುತ್ತದೆ. ಮ್ಯಾಟ್ರಿಮೋನಿಗಳಂಥ ವೆಬ್ಸೈಟ್ಗಳಲ್ಲಿ ವಧುವಿಗಾಗಿ ಹುಡುಕಾಡುವಾಗ ಯುವತಿಯರ ಬಗ್ಗೆ ಯುವಕರು ತಮಗೆ ಇರಬೇಕಾದ ಸಾಕಷ್ಟು ನಿರೀಕ್ಷೆಗಳ ಬಗ್ಗೆ ಹೇಳಿಕೊಳ್ಳುತ್ತಾರೆ. ಆದರೆ ಈಗಿನ ಕಾಲದ ಯುವಕರು ಮದುವೆಗೂ ಮುನ್ನ ಭಾವಿ ಪತ್ನಿಯು ಹೀಗೆ ಇರಬೇಕು ಎಂದು ಇಟ್ಟುಕೊಳ್ಳುವ ನಿರೀಕ್ಷೆಯು ಭವಿಷ್ಯದಲ್ಲಿ ಪ್ರಯೋಜನಕ್ಕೆ ಬರುವುದಿಲ್ಲ ಎಂಬುದು ಅಭಿಪ್ರಾಯವಾಗಿದೆ. ಸಂಗಾತಿಯ ಆಯ್ಕೆ ವಿಚಾರದಲ್ಲಿ ಯುವಕರು ಸಾಮಾನ್ಯವಾಗಿ ನಿರೀಕ್ಷಿಸುವ ವಿಚಾರಗಳಿವು. ಈಗಿನ ಕಾಲದ ಯುವಕರು ತಾವು ಮದುವೆಯಾಗುವ ಸಮಯ ಬಂದಾಗ ತಾನು ಮದುವೆಯಾಗುವ ಹುಡುಗಿಯು ಯಾವೆಲ್ಲ ಗುಣಲಕ್ಷಣಗಳು ಹೊಂದಿರಬೇಕು ಎಂಬುದನ್ನು ಸಾಮಾನ್ಯವಾಗಿ ನಿರೀಕ್ಷೆ ಮಾಡುತ್ತಾರೆ. ಸಾಮಾನ್ಯವಾಗಿ ಬಹುತೇಕ ಯುವಕರು ತಾನು ಮದುವೆಯಾಗ ಬಯಸುವ ಯುವತಿಯು ತೆಳ್ಳಗೆ, ಬೆಳ್ಳಗೆ, ಸುಂದರವಾಗಿ ಇರಬೇಕು, ನೋಡಲು ಆಕರ್ಷಕವಾಗಿರಬೇಕು ಎಂದು ಬಯಸುತ್ತಾರೆ. ಅಲ್ಲದೆ ಆಕೆ ತನ್ನ ತಾಯಿಯಂತೆಯೇ ಚೆನ್ನಾಗಿ ಅಡುಗೆ ಮಾಡಬೇಕು, ತಾನು ಹೇಗೆ ನೋಡಿಕೊಳ್ಳುತ್ತಿದ್ದೇನೋ ಅದಕ್ಕಿಂತ 100 ಪಟ್ಟು ಚೆನ್ನಾಗಿ ನನ್ನ ಹೆತ್ತವರನ್ನು ನೋಡಿಕೊಳ್ಳಬೇಕು, ತನ್ನ ಪೋಷಕರ ಮನಸ್ಸಿಗೆ ನೋವಾಗುವಂತೆ ಆಕೆ ಎಂದಿಗೂ ವರ್ತಿಸಬಾರದು, ತನ್ನ ಕುಟುಂಬದವರನ್ನು ಆಕೆ ಖುಷಿಯಿಂದ ನೋಡಿಕೊಳ್ಳಬೇಕು ಎಂದು ಬಯಸುತ್ತಾರೆ. ಇದು ಮಾತ್ರವಲ್ಲ, ಆಕೆ ತನ್ನನ್ನು ಅತಿಯಾಗಿ ಪ್ರೀತಿಸಬೇಕು, ಕಾಳಜಿ ತೋರಬೇಕು ಎಂಬ ನಿರೀಕ್ಷೆ ಹೊಂದಿರುತ್ತಾರೆ. ಇದರ ಜೊತೆಯಲ್ಲಿ ಕೆಲವು ಪುರುಷರು ಆಕೆಯ ಪೋಷಕರು ಆರ್ಥಿಕವಾಗಿ ಸದೃಢರಾಗಿರಬೇಕು ಎಂದು ಬಯಸಿದರೆ, ಇನ್ನು ಕೆಲವರು ಪೋಷಕರ ಆರ್ಥಿಕತೆ ಹೇಗಿದ್ದರೂ ಪರವಾಗಿಲ್ಲ, ಆಕೆ ಉತ್ತಮ ಕೆಲಸದಲ್ಲಿ ಇರಬೇಕು ಎಂಬ ನಿರೀಕ್ಷೆ ಇಟ್ಟುಕೊಂಡಿರುತ್ತಾರೆ. ಸಂಗಾತಿಯಲ್ಲಿ ಯುವಕರು ನಿಜವಾಗಿಯೂ ನಿರೀಕ್ಷೆ ಇಟ್ಟುಕೊಳ್ಳಬೇಕಾಗಿರುವುದೇನು? ಮದುವೆಯಾದ ಬಳಿಕ ಯುವಕರು ತಮ್ಮ ಕೊನೆಯುಸಿರಿನವರೆಗೂ ಆಕೆಯೊಂದಿಗೆ ಬಾಳುವ ಪ್ರತಿಜ್ಞೆ ಮಾಡುತ್ತಾರೆ. ಹೀಗೆ ನಾವು ಒಬ್ಬರ ಜೊತೆ ಜೀವನಮಾನದುದ್ದಕ್ಕೂ ಬಾಳ್ವೆ ನಡೆಸಬೇಕು ಎಂದು ನಿರ್ಧರಿಸಿದಾಗ ಆಕೆಯ ಸೌಂದರ್ಯ, ಆಕೆಯ ಅಡುಗೆ ಕೌಶಲ್ಯ ಇದ್ಯಾವುದಕ್ಕೂ ಲೆಕ್ಕಕ್ಕೆ ಬರುವುದಿಲ್ಲ. ನಿಜವಾಗಿಯೂ ಯುವಕರು ತಾನು ಆಯ್ಕೆ ಮಾಡಿಕೊಳ್ಳುವ ಸಂಗಾತಿಯಲ್ಲಿ ಬೇರೆಯ ಗುಣಗಳನ್ನೇ ನೋಡಬೇಕು. ಆಗ ಮಾತ್ರ ಯಶಸ್ವಿ ದಾಂಪತ್ಯ ಅವರದ್ದಾಗಲು ಸಾಧ್ಯವಿದೆ. ಅನಾರೋಗ್ಯದ ಸಮಯದಲ್ಲಿ ನಿಮ್ಮನ್ನು ನೋಡಿಕೊಳ್ಳುವವಳು. ಕೇವಲ ಆರ್ಥಿಕ ಬಿಕ್ಕಟ್ಟು ಮಾತ್ರವಲ್ಲ, ನಿಮ್ಮ ಅನಾರೋಗ್ಯದ ಸಂದರ್ಭದಲ್ಲಿಯೂ ಆಕೆಯು ನಿಮ್ಮನ್ನು ತಾಯಿಯಂತೆ ನೋಡಿಕೊಳ್ಳುವ ಗುಣವನ್ನು ಹೊಂದಿರಬೇಕು. ನೀವು ಆರೋಗ್ಯವಾಗಿದ್ದಾಗ ನಿಮ್ಮೊಂದಿಗೆ ಮಜಾ ಮಾಡಿ, ನೀವು ಹಾಸಿಗೆ ಹಿಡಿದ ಸಂದರ್ಭದಲ್ಲಿ ನೀವು ಬೇಡ ಎಂದರೆ ಏನು ಮಾಡುತ್ತೀರಿ? ಹೀಗಾಗಿ ಯಾವ ಮಹಿಳೆಯು ತನ್ನ ಪತಿಯ ಅನಾರೋಗ್ಯದ ಕಾಲದಲ್ಲಿ ಆತನ ತಾಯಿಯಂತೆ ಸಲಹುತ್ತಾಳೋ ಆಕೆ ಮಾತ್ರ ನಿಜವಾದ ಬಾಳ ಸಂಗಾತಿ ಎನಿಸಿಕೊಳ್ಳಲು ಸಾಧ್ಯವಿದೆ. ಎಲ್ಲ ಸಮಯದಲ್ಲೂ ಜೊತೆಯಾಗಿ ನಿಲ್ಲುವವಳು. ಸಮಯ ಎಲ್ಲ ಕಾಲಕ್ಕೂ ಒಂದೇ ರೀತಿಯಲ್ಲಿ ಇರುವುದಿಲ್ಲ. ಹೇಗೆ ಹಗಲು ರಾತ್ರಿ ಸಾಮಾನ್ಯವೋ ಅದೇ ರೀತಿ ಜೀವನದಲ್ಲಿ ಏಳು ಬೀಳುಗಳು ಇದ್ದೇ ಇರುತ್ತದೆ. ನೀವು ಆರ್ಥಿಕವಾಗಿ ಸದೃಢರಾಗಿದ್ದಾಗ ನಿಮ್ಮೊಂದಿಗೆ ಇದ್ದು, ನೀವು ಜೀವನದಲ್ಲಿ ಸೋತಾಗ ನಿಮ್ಮನ್ನು ಬಿಟ್ಟು ಹೋಗುವ ಸಂಗಾತಿಯು ಎಷ್ಟು ಸೌಂದರ್ಯವತಿಯಾಗಿದ್ದು ಏನು ಪ್ರಯೋಜನ? ಹೀಗಾಗಿ ಅಂತರಾಳದ ಸೌಂದರ್ಯಕ್ಕೆ ಹೆಚ್ಚು ಮಹತ್ವ ನೀಡಿ. ನಿಮಗೆ ಏನೇ ತೊಂದರೆ ಬಂದರೂ ನಿಮ್ಮನ್ನು ಅರ್ಥ ಮಾಡಿಕೊಂಡು ನಿಮ್ಮ ಜೊತೆಗೆ ನಿಲ್ಲುವ, ನಿಮ್ಮ ಯಶಸ್ಸಿಗೆ ತಾಳ್ಮೆಯಿಂದ ಕಾಯುವಂತಹ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳಿ. ಬಾಹ್ಯ ಸೌಂದರ್ಯಕ್ಕಿಂತ ಅಂತರಂಗದ ಸೌಂದರ್ಯ ಬಹಳ ಮುಖ್ಯ. ಜೀವನ ಹೀಗೆ ಎಂದು ಯಾರೂ ಊಹೆ ಮಾಡಲು ಸಾಧ್ಯವಿಲ್ಲ. ಕ್ಷಣ ಮಾತ್ರದಲ್ಲಿ ಜೀವನದಲ್ಲಿ ಅಲ್ಲೋಲ ಕಲ್ಲೋಲಗಳೇ ಆಗಿಬಿಡಬಹುದು. ಆದರೆ
ಎಂಥ ಬಿರುಗಾಳಿ ಬೀಸಿದಾಗಲೂ ನಿಮ್ಮೊಂದಿಗೆ ಗಟ್ಟಿಯಾಗಿ ನಿಲ್ಲುವ ಜೀವವನ್ನು ನೀವು ಬಾಳ ಸಂಗಾತಿಯಾಗಿ ಆಯ್ಕೆ ಮಾಡಿಕೊಂಡಿದ್ದೀರಿ ಎಂದರೆ ನೀವು ನಿಮ್ಮ ಜೀವನದಲ್ಲಿ ಅರ್ಧ ಗೆದ್ದಂತೆ. ಹೀಗಾಗಿ ಹಣ, ಸಂಪತ್ತು, ಆಸ್ತಿ, ಬಾಹ್ಯ ಸೌಂದರ್ಯ ಇವುಗಳ ಕಡೆಗೆ ಹೆಚ್ಚಿನ ಗಮನ ನೀಡುವುದರ ಬದಲು ಆಕೆಯ ಗುಣ, ಕಷ್ಟದ ಸಂದರ್ಭದಲ್ಲಿ ಆಕೆಗಿರುವ ತಾಳ್ಮೆ, ಅನಾರೋಗ್ಯದ ಸಂದರ್ಭದಲ್ಲಿ ಆಕೆಯಲ್ಲಿರುವ ಮಾತ್ರ ವಾತ್ಸಲ್ಯ, ಆರ್ಥಿಕ ಸಂಕಷ್ಟಕ್ಕೆ ಎದುರಾದಾಗ ಆಕೆ ನಿಮಗೆ ಕೊಡುವ ಹೆಗಲು ಇವೆಲ್ಲವೂ ನಿಮ್ಮ ದಾಂಪತ್ಯ ಜೀವನವನ್ನು ಸುಂದರವಾಗಿಡುವುದರಲ್ಲಿ ಎರಡು ಮಾತಿಲ್ಲ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.